ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಇವತ್ತಿನ ಫಲಿತಾಂಶದ ಕ್ಷಣದ ಅಪ್ಡೇಟ್ ಗಮನಿಸ್ತಾ ಹೋಗ್ತಾ ಇದ್ದೀವಿ। ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಮುನ್ನಡೆ। ಹರಿಯಾಣದಲ್ಲಿ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ। ಹರಿಯಾಣದ ಚುನಾವಣಾ ಅಖಾಡದಲ್ಲಿ ಕರ್ನಾಟಕದ ಮಾಡೆಲ್ ವರ್ಕೌಟ್ ಆಗಿದೆ। ಗ್ಯಾರಂಟಿಗಳನ್ನ ಘೋಷಿಸಿ ಕಾಂಗ್ರೆಸ್ ಗೆಲುವಿನತ್ತ ಹೆಜ್ಜೆ ಹಾಕ್ತಾ ಇರೋದು। ಸುಮಾರು 60ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ। ಹರಿಯಾಣದಲ್ಲಿ ಪ್ರಧಾನಿ ಮೋದಿಯ ಪ್ರಚಾರ ಕ್ಲಿಕ್ ಆಗಿಲ್ಲ। ರ್ಯಾಲಿಗಳಿಗಿಂತ ಗ್ಯಾರಂಟಿಗಳತ್ತ ಮತದಾರರ ಒಲವು ಹೆಚ್ಚಾಗಿದೆ। ಇವತ್ತಿನ ಫಲಿತಾಂಶ ಸದ್ಯಕ್ಕೆ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಕಾಂಗ್ರೆಸ್ಗಿರುವಂತಹ ಮುನ್ನಡೆಯನ್ನ ಗಮನಿಸುತ್ತೆ। 60ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಕಾಂಗ್ರೆಸ್ ಲೀಡ್ನಲ್ಲಿದೆ। ಹರಿಯಾಣದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಅಖಾಡಕ್ಕಿಳಿದು ಪ್ರಚಾರದಲ್ಲಿ ತೊಡಗಿದ್ದಾರೆ। ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಚಂದ್ರಮೋಹನ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ। ಚಂದ್ರಮೋಹನ್, ಹರಿಯಾಣ ಚುನಾವಣೆ ಪ್ರಚಾರದಲ್ಲಿ ಇಂಥದ್ದೊಂದು ವಿಚಾರ ಪ್ರಸ್ತಾಪ ಆಗಿಲ್ಲ ಅನ್ನೋದಿಲ್ಲ, ಅದೆಲ್ಲದರ ಹೊರತಾಗಿಯೂ ಕಾಂಗ್ರೆಸ್ ಇಷ್ಟು ದೊಡ್ಡ ಲೀಡ್ ತಗೊಳ್ಳೋದಕ್ಕೆ ಏನು ಕಾರಣ ಆಯಿತು ಅನ್ಸುತ್ತೆ? ಮುಖ್ಯವಾಗಿ ವಿಜಯ್, ಹರಿಯಾಣ ರಾಜ್ಯದಲ್ಲಿ ಬಿಜೆಪಿ ವಿರೋಧಿ ಅಲೆ ಕಾಂಗ್ರೆಸ್ಗೆ ವರದಾನವಾಗಿ ಪರಿಣಮಿಸಿದೆ। ಕಳೆದ 10 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಬಿಜೆಪಿ ಅಲ್ಲಿ ಅಧಿಕಾರದಲ್ಲಿದೆ। ಮುಖ್ಯವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೂಡ ಸ್ಪಷ್ಟವಾದಂಥ ಬಹುಮತ ಸಿಕ್ಕಿರಲಿಲ್ಲ, ಅತಂತ್ರ ವಿಧಾನಸಭೆ ನಿರ್ಮಾಣ ಆಗಿತ್ತು। ಅಂತಹ ಸಂದರ್ಭದಲ್ಲಿ ದುಷ್ಯಂತ್ ಚೌತಾಲಾ ಅವರ ಜನನಾಯಕ್ ಜನತಾ ಪಾರ್ಟಿಯ ಬೆಂಬಲವನ್ನು ಪಡ್ಕೊಂಡು ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರವನ್ನು ರಚಿಸಿತ್ತು। ಆದರೆ 3-4 ವರ್ಷ ಕಳೆದ ಬಳಿಕ ಜೆಜೆಪಿ ಪಕ್ಷವನ್ನು ಕೂಡ ಸರ್ಕಾರದಿಂದ ಹೊರಗಿಟ್ಟು ಕೇವಲ ಪಕ್ಷೇತರರ ಬೆಂಬಲವನ್ನು ಪಡ್ಕೊಂಡೇನೆ ಸರ್ಕಾರವನ್ನು ಬಿಜೆಪಿ ಮುನ್ನಡೆಸಿತ್ತು। ಇದರಿಂದಾಗೂ ಕೂಡ ಬಿಜೆಪಿ ಬಗ್ಗೆ ಒಂದು ಮಟ್ಟದ ಅಸಮಾಧಾನ ಶುರುವಾಗಿತ್ತು। ಜೊತೆಗೆ ಜಾಟ್ ಸಮುದಾಯದ ಅಸಮಾಧಾನ, ರೈತ ಸಮುದಾಯದ ಅಸಮಾಧಾನ ಮತ್ತು ಅಧಿಕಾರ ವಿರೋಧಿ ಅಲೆ ಇವೆಲ್ಲವೂ ಕೂಡ ಅಲ್ಲಿ ಹರಿಯಾಣದಲ್ಲಿ ಬಿಜೆಪಿ ಸೋಲಿಗೆ ಕಾರಣವಾಗಿವೆ। ಮತ್ತೊಂದು ಕಡೆಯಲ್ಲಿ ಈಗ ಹರಿಯಾಣದಲ್ಲಿ ಹಳೆಯ ನಾಯಕ ಭೂಪಿಂದರ್ ಹುಡಾ ಅವರ ನೇತೃತ್ವದಲ್ಲೇ ಕಾಂಗ್ರೆಸ್ ಪುಟಿದೆದ್ದಿದೆ। ಈಗ ಕಾಂಗ್ರೆಸ್ಗೆ ಮತ್ತೆ ಚೈತನ್ಯ ಮತ್ತು ಒಂದು ಹೊಸ ಶಕ್ತಿ ಈಗ ಹರಿಯಾಣ ರಾಜ್ಯದಲ್ಲಿ ಈ ಒಂದು ಗೆಲುವಿನಿಂದ ಸಿಕ್ಕಂತಾಗಿದೆ। ಮುಖ್ಯವಾಗಿ ಹರಿಯಾಣದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಯಾವ್ಯಾವ ರೀತಿಯ ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಅದೇ ರೀತಿಯಾದಂಥ ಗ್ಯಾರಂಟಿಗಳನ್ನು ಹರಿಯಾಣದಲ್ಲೂ ಕೂಡ ಘೋಷಣೆಯನ್ನು ಮಾಡಿತ್ತು। ಇವೆಲ್ಲವೂ ಕೂಡ ಅಲ್ಲಿನ ಮತದಾರರ ಮನಸ್ಸನ್ನು ಗೆಲ್ಲಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯಕ ಆಗಿದೆ। ಈಗ ಮನೋಹರ್ ಖಟ್ಟರ್ ಅವರನ್ನು ಕೆಳಗಿಳಿಸಿದ ಬಳಿಕ ಕೇವಲ 1 ವರ್ಷದ ಅವಧಿಯಲ್ಲೇ ಜನರ ಮನಸ್ಸನ್ನು ಗೆಲ್ಲಲಿಕ್ಕೆ ಸಿಎಂ ನಯಾಬ್ ಸಿಂಗ್ ಸೈನಿ ಅವರಿಗೂ ಕೂಡ ಸಾಧ್ಯವಾಗಿಲ್ಲ। ಈ ಕಾರಣಕ್ಕಾಗೂ ಕೂಡ ಅಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿದೆ। ಮುಖ್ಯವಾಗಿ ಹರಿಯಾಣ ರಾಜ್ಯದಲ್ಲಿ ಮೊದಲಿಂದಲೂ ಕೂಡ ಕೆಲವೊಮ್ಮೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ರಾಜ್ಯ ಅದು। ಆದರೆ ಈಗ ಜೊತೆಗೆ ಅಲ್ಲಿ ಬೇರೆ ಬೇರೆ NLD ಪಕ್ಷ ಕೂಡ ಹಿಂದೆ ಅಧಿಕಾರದಲ್ಲಿತ್ತು। ಆದರೆ ಈಗ ಚೌತಾಲಾ ಅವರ ಕುಟುಂಬ ರಾಜಕೀಯವಾಗಿ ಆಗ್ತಿದ್ದಂತೆ ಬಿಜೆಪಿಯಲ್ಲಿ ಪ್ರಬಲವಾಗಿ ನೆಲೆಯೂರಲಿಕ್ಕೂ ಕೂಡ ಕಾರಣ ಆಯಿತು। ಈಗ ಮುಖ್ಯವಾಗಿ ಚೌತಾಲಾ ಕುಟುಂಬದ ಕುಡಿಯಾದಂತಹ ದುಷ್ಯಂತ್ ಚೌತಾಲಾ ಅವರು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಜನನಾಯಕ್ ಜನತಾ ಪಾರ್ಟಿಯನ್ನ ಸ್ಥಾಪನೆಯನ್ನು ಮಾಡಿಕೊಂಡೆ ಉತ್ತಮವಾದಂತಹ ಸಾಧನೆಯನ್ನ ಮಾಡಿದ್ರು। ಆದ್ರೆ ಈಗ ಜನನಾಯಕ್ ಜನತಾ ಪಾರ್ಟಿ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಹಿನ್ನಡೆಯನ್ನ ಸಾಧಿಸಿದೆ। ಈ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ನ ಜನರು ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿರ್ತಕ್ಕಂಥದ್ದು ಈ ಚುನಾವಣಾ ಫಲಿತಾಂಶದಿಂದ ಮತ್ತು ಇದುವರೆಗೂ ನಡೆದಿರ್ತಕ್ಕಂಥ ಮತ ಎಣಿಕೆಯಿಂದ ಸ್ಪಷ್ಟವಾಗ್ತಾ ಇದೆ। ಸುಮಾರು 58ರಿಂದ 60 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಕಾಂಗ್ರೆಸ್ನ ಅಭ್ಯರ್ಥಿಗಳೇ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ। 90 ವಿಧಾನಸಭಾ ಕ್ಷೇತ್ರದ ರಾಜ್ಯದಲ್ಲೇ 60 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸ್ತಾ ಇದೆ। ಅಂದರೆ ಜನ ಸಂಪೂರ್ಣವಾದಂಥ ಮೆಜಾರಿಟಿಯನ್ನ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ನೀಡಲೇಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ। ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಅತಂತ್ರ ವಿಧಾನಸಭಾ ನಿರ್ಮಾಣ ಆಗಿತ್ತು ಹರಿಯಾಣದಲ್ಲಿ, ಆದರೆ ಅತಂತ್ರ ವಿಧಾನಸಭೆ ನಿರ್ಮಾಣ ಆದರೂ ಕೂಡ ಬಿಜೆಪಿ ಅಧಿಕಾರದ ಗದ್ದಿಗೆ ಹಿಡಿದಿತ್ತು। ಆದರೆ ಈ ಬಾರಿ ಸ್ಪಷ್ಟವಾದಂಥ ಜನಾದೇಶವನ್ನ ಕಾಂಗ್ರೆಸ್ನ ಪರವಾಗಿ ಹರಿಯಾಣದ ಜನ ನೀಡಿದ್ದಾರೆ। ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।